ಸೊ ಯಾರು ಜಾಸ್ತಿ ಕಲಿತಾರೋ ಅವರು ಜಾಸ್ತಿ ಬೆಳಿತಾರೆ. ಮೋರ್ ಯು ಲರ್ನ್ ಮೋರ್ ಯು ಅರ್ನ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಕಲಿಕೆ ಎನ್ನುವಂಥದ್ದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಯಾವಾಗ ನಮ್ಮ ಜ್ಞಾನ ಬೌದ್ಧಿಕ ಸಾಮರ್ಥ್ಯ ಹೆಚ್ಚಿರುತ್ತೋ, ಮಾನಸಿಕವಾಗಿ ಯಾವಾಗ ಬೆಳಿತೀವೋ ಅವಾಗ ಆರ್ಥಿಕವಾಗಿ ಬೆಳಿಲಿಕ್ಕಾಗುತ್ತೆ. ಅದಕ್ಕೆ ನಮ್ಮ ಸಿದ್ಧರುಗಳು ಸುಮಾರು ಕುಬೇರ ಯಂತ್ರ ಸಿದ್ಧಿಗಳನ್ನ ಹೇಳಿದ್ದಾರೆ, ಸುಮಾರು ಸಿದ್ಧಾಂತಗಳನ್ನು ಹೇಳಿದ್ದಾರೆ. ಆ ರಹಸ್ಯಗಳನ್ನ ಇಲ್ಲಿ ಈ ಒಂದು 14-15 ತಾರೀಕಿನ ವರ್ಕ್ಶಾಪ್ ಅಲ್ಲಿ ತಿಳಿಸ್ಕೊಡ್ತೀವಿ. ಅಲ್ಲದೆ ಪ್ರಾಕ್ಟಿಕಲ್ ಸೆಷನ್ಸ್ಗಳಿರ್ತದೆ. ಹಣವನ್ನ ಯಾವ ರೀತಿಯಲ್ಲಿ ನಾವು ವಿನಿಯೋಗವನ್ನ ಮಾಡಬೇಕು, ಅದರಲ್ಲಿ ಪ್ಯಾಸಿವ್ ಇನ್ಕಮ್ ಅನ್ನ ಯಾವ ರೀತಿ ಜನರೇಟ್ ಮಾಡಬೇಕು, ಹಣವನ್ನ ಯಾವ ರೀತಿಯಲ್ಲಿ ಖರ್ಚು ಮಾಡಬೇಕು, ಹಣವನ್ನು ಯಾವ ರೀತಿಯಲ್ಲಿ ಗೌರವಿಸಬೇಕು. ಈಗ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಕಬ್ಬಿಣದ ಮಾಂಸಖಂಡ ಉಕ್ಕಿನಂತಹ ನರಮಂಡಲ, ಯಾವುದಕ್ಕೂ ಜಗ್ಗದ ಪ್ರಚಂಡ ಇಚ್ಛಾಶಕ್ತಿ, ಅಗತ್ಯವಿದ್ದರೆ ಕಡಲಿನ ಆಳಕ್ಕೆ ಇಳಿದು ತನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಬಲ್ಲ ಹೆಚ್ಚಿನ ಯುವಕರು ಬೇಕು ಅಂತಾರೆ. ಸೊ ಐನ್ಸ್ಟೈನ್ ಅವರು ಒಂದು ಮಾತು ಹೇಳ್ತಾರೆ, ದೇರ್ ಇಸ್ ನೋ ಫೇಲ್ ಅಂಟಿಲ್ ಯು ವಿಲ್ ಟ್ರೈ ಅಂತ. ಅಂದ್ರೆ ಪ್ರಪಂಚದಲ್ಲಿ ಫೇಲ್ ಅನ್ನುವಂಥದ್ದೇ ಇಲ್ಲ, ಸೋಲ್ ಅನ್ನುವಂಥದ್ದೇ ಇಲ್ಲ. ಯಾವಾಗ ಅಂತಂದ್ರೆ ಅದನ್ನು ಗೆದ್ದು ತೋರಿಸುವವರೆಗೆ ಸೋಲ್ ಅನ್ನುವಂಥದ್ದೇ ಇರೋದಿಲ್ಲ. ಸೊ ಗೆಲ್ಬೇಕಾಗುತ್ತೆ, ಆರ್ಥಿಕವಾಗಿ ಗೆಲ್ಬೇಕಾಗುತ್ತೆ, ಸಾಮಾಜಿಕವಾಗಿ ಗೆಲ್ಬೇಕಾಗುತ್ತೆ, ಮಾನಸಿಕವಾಗಿ ತನ್ನನ್ನು ತಾನು ಗೆಲ್ಬೇಕಾಗುತ್ತೆ. ಸೊ ಈ ಏಪ್ರಿಲ್ 14-15 ತಾರೀಕು ಏನಿದೆಯೋ ಇದು 50 ಜನರ ಅದೃಷ್ಟವನ್ನ ಬದಲಾಯಿಸಿಕೊಳ್ಳುವಂಥದ್ದು. ಸೊ ಯಾರಿಗೆ ಅದೃಷ್ಟ ಇರುತ್ತೋ, ಯಾಕಂದ್ರೆ 800 ಕೋಟಿ ಜನ ಇದ್ದಾರೆ, ಬೆಂಗಳೂರಲ್ಲೇ 2 ಕೋಟಿ ಜನ ಇದ್ದಾರೆ. ಯಾರು ಇದನ್ನ ಕೇಳ್ತಿರೋ, ಯಾರು ಈ ವಿಡಿಯೋವನ್ನ ನೋಡ್ತಿರೋ ಅವ್ರಿಗೆ ಅವ್ರ ಮನಸ್ಸಲ್ಲಿ ಬಂದ ತಕ್ಷಣನೇ ಆಕ್ಚುಲಿ 90% ಅಷ್ಟು ಎನ್ರೋಲ್ ಆಗ್ಬಿಟ್ಟಿದೆ. ಯಾಕಂದ್ರೆ 15 ವರ್ಷಗಳಿಂದ ಗಲ್ಮನ್ ವರ್ಕ್ಶಾಪ್ ಮಾಡ್ತಾ ಇರೋದ್ರಿಂದ ಸುಮಾರು ಜನ ಇದನ್ನ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಇನ್ನು 5% ಅಷ್ಟೇ ಎನ್ರೋಲ್ಮೆಂಟ್ ಇದೆ. ಇದು ಎತ್ತರವಾದಂತಹ ಏರ್ಕಾಡ್, ತಮಿಳುನಾಡಿನ ಏರ್ಕಾಡ್ ಸ್ಥಳದಲ್ಲಿ ಈ ಒಂದು ಶಿಬಿರ ನಡೆಯಕ್ಕೆ ಹೋಗ್ತಾ ಇದೆ. ಸೊ ಯಾರಿಗೆಲ್ಲ ಆರ್ಥಿಕವಾಗಿ ಸ್ವಾತಂತ್ರ್ಯರಾಗಬೇಕು, ಕಲಿಬೇಕು, ನಾನು ಬೆಳಿಬೇಕು, ಸಾಲದಿಂದ ಮುಕ್ತರಾಗಬೇಕು, ಈ ಮಾನಸಿಕ ಒತ್ತಡದಿಂದ ಮುಕ್ತರಾಗಬೇಕು, ಆರೋಗ್ಯವಂತರಾಗಬೇಕು, ಆರ್ಥಿಕವಾಗಿ ಆರೋಗ್ಯವಂತರಾಗಬೇಕು ಅಂತ ಆಸೆ ಮತ್ತೆ ಇಚ್ಛೆ ಮತ್ತೆ ಅದೃಷ್ಟ ಇದೆಯೋ ಅವರು ಈ ಕೆಳಗೆ ಇರುವಂತಹ ನಂಬರ್ಗೆ ಕರೆ ಮಾಡಿ ಅತಿ ವೇಗವಾಗಿ ನವ್ವಾರ್ ನೆವರ್ ಅಂತ ಹೇಳ್ತೀವಿ. ಇವಾಗ ಮಾಡ್ತೀವಿ ಅಂದ್ರೆ ಮಾಡ್ತೀವಿ, ಇಲ್ಲ ಅಂದ್ರೆ ಯಾವತ್ತೂ ಮಾಡೋದಿಲ್ಲ. ಸೊ ನಮಗೆ ಸ್ಟೇಜು ಅವಕಾಶಗಳು ಕಲೀಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಕ್ತಾಗ ಬಾಚ್ಕೊಂಡು ಅದನ್ನ ಕಲ್ತ್ಕೊಂಡು ಮೇಲೆ ಹೋಗ್ಬೇಕು. 2 ತರ ಜೀವನ ಇರುತ್ತೆ. ಒಂದು ಜನಗಳ ಮಧ್ಯೆ ಕಳೆದೋಗುವಂಥದ್ದು, ಇನ್ನೊಂದು ಜನಗಳ ನಡುವೆ ಎದ್ದು ನಿಲ್ಲುವಂಥದ್ದು. ಸೊ ಯಾವ ಜೀವನ ಇರುತ್ತೆ ಅಂತ ನಾವೇ ಆಯ್ಕೆ ಮಾಡ್ಕೊಂಡು ಆ ಜೀವನವನ್ನು ಸೆಲೆಕ್ಟ್ ಮಾಡಿಕೊಂಡು ಅತ್ಯುನ್ನತವಾಗಿ ಯಶಸ್ವಿಯಾಗಿ ನಮ್ಮನ್ನ ಯಾರ್ಯಾರೆಲ್ಲ ನೋವು ಮಾಡಿರ್ತಾರೋ ಅವ್ರಿಗೆ ಬದುಕಿ ನಾವು ತೋರಿಸ್ಬೇಕಾಗುತ್ತೆ ನಮ್ಮ ಬದುಕನ್ನು. ಸೊ ವಿ ಶುಡ್ ಎಕ್ಸ್ಪ್ರೆಸ್ ಮಾಡ್ಬೇಕಾಗುತ್ತೆ. ಸೊ ಯಾರ್ಯಾರಿಗೆಲ್ಲ ಈ ಶಿಬಿರಕ್ಕೆ ತುಂಬಾ ಇಂಟ್ರೆಸ್ಟ್ ಇದೆಯೋ ಅತಿ ವೇಗವಾಗಿ ಕ್ವಿಕ್ ಆಗಿ ಇಮಿಡಿಯೇಟ್ಲಿ ಈ ಸೆಕೆಂಡೇ ಕಾಲ್ ಮಾಡಿ ಎನ್ರೋಲ್ ಮಾಡ್ಕೊಳ್ಳಿ, ಬಂದು ನಿಮ್ಮ ಜೀವನವನ್ನು ಯಶಸ್ವಿ ಮಾಡಿ.